Hi friends, welcome to Ishan Vlogs. ಸೊ ಇದು ಡೇ 2 ಅಂದರೆ ನಾವು ನಿನ್ನೆ ನೈಟ್ ಕೊಲ್ಹಾಪುರದಿಂದ ಸ್ಟಾರ್ಟ್ ಆಗಿ ಮಾರ್ನಿಂಗ್ ಹತ್ತತ್ರ ಬರೋ ತನಕ ನನ್ನ ಫೇವ್ರೆಟ್ ಪ್ಲೇಸ್ ಶಿರಡಿಗೆ ಹೋಗ್ತಾ ಇರೋದು. ಶಿರಡಿಗೆ ಹೋಗ್ತಾ ಆನ್ ದ ವೇ ಎಷ್ಟು ಬ್ಯೂಟಿಫುಲ್ಲಾಗಿ ಸನ್ರೈಸ್ ಆಗ್ತಿದೆ ಅಂದರೆ ಲೈಕ್ ನಾನು ಯಾವುದೋ ಒಂದು ಸ್ವರ್ಗಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಫೀಲ್ ಕೊಡ್ತಾ ಇತ್ತು. ಅದು ನೋಡಿ ಎಷ್ಟು ಚೆನ್ನಾಗಿದೆ, ಬೆಟ್ಟದ ಮಧ್ಯದಿಂದ ಸನ್ರೈಸ್ ಆಗ್ತಾಯಿತ್ತು. ಆ್ಯಂಡ್ ಹೈವೇ ಮಾತ್ರ ಅಲ್ಟಿಮೇಟ್ ಅಂತ ಅನ್ಬೋದು. ಜರ್ನಿ ಮಾಡಲಿಕ್ಕೆ ಕಾರಲ್ಲಿ ತುಂಬ ಕಂಫರ್ಟೇಬಲ್ ಆಗಿ ತುಂಬ ಚೆನ್ನಾಗಿ ಅನ್ನಿಸ್ತು. ಎಲ್ಲೂ ನಮಗೆ ಕಿರಿಕಿರಿನೇ ಅನಿಸಿಲ್ಲ. ರೋಡ್ ಶಿರಡಿ ಫ್ರಮ್ ಕೊಲ್ಹಾಪುರ ಟು ಶಿರಡಿ ತುಂಬ ಚೆನ್ನಾಗಿದೆ ಹೈವೇ. ಆ್ಯಂಡ್ ಹೈವೇಲಿ ಎಲ್ಲ ಕಡೆಯೂ ಸಹಿತ ರಿಫ್ರೆಶ್ಮೆಂಟ್ ಪ್ಲೇಸಸ್ಗಳಿದೆ. ಆ್ಯಂಡ್ ನಾವು ಮಾರ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಕೊಂಡು ಅಲ್ಲೇ ಶಿರಡಿ ಹೋಗೋಕ್ಕಿಂತ ಮುಂಚೆ ಟೋಲ್ಗೇಟ್ ಹತ್ರ ಒಂದು ರಿಫ್ರೆಶ್ಮೆಂಟ್ ಮಾಡ್ಕೊಂಡ್ವಿ. ಅಲ್ಲೇ ಒಂದು ಬ್ಲ್ಯಾಕ್ ಟಾಯ್ ಕಾಣಿಸ್ತು, ಅದಕ್ಕೆ ಬಿಸ್ಕೆಟ್ ಹಾಕಿ ಸಾಯಿಬಾಬನ್ ಇಷ್ಟವಾಗಿರೋ ಒಂದು ಪ್ರಾಣಿನೇ ನಮಗೆ ವೆಲ್ಕಮ್ ಮಾಡ್ತಿದೆ ಅಂತ ಅಂದ್ಕೊಂಡು ಶಿರಡಿಗೆ ಎಂಟ್ರಿ ಕೊಡ್ತಾ ಇರೋದು. ಸೊ 6:30 7 o'clock ಆಗ್ತಾ ಬಂದಿತ್ತು ನಾವು ಶಿರಡಿಗೆ ರೀಚ್ ಆಗ್ತಾ. ಅಲ್ಟಿಮೇಟ್ಲಿ ಬ್ಯೂಟಿಫುಲ್ ಸನ್ರೈಸ್ ಜೊತೆಗೆ ನಾವು ನನ್ನ ಪ್ಲೇಸ್ ಸಾಯಿ ಹತ್ರ ಹೋಗ್ತಾ ಇದ್ದೀವಿ. ಹೌದು, ನನ್ನ ಸಾಯಿ ಹತ್ರ ಯಾಕೆ ಹೋಗ್ತಾ ಇದ್ದೀನಿ, ಈ ಡಿವೈನ್ ಟ್ರಿಪ್ ಯಾಕೆ ಬಂತು ಅಂತ ನಿಮ್ಗೆ ಹೇಳಲೇ ಇಲ್ಲಲ್ವಾ. ಸೊ ಇದೊಂದು ಮಿರಾಕಲ್ ಸ್ಟೋರಿ. ಯಾಕೆಂದರೆ ನಮ್ಮ ಅಕ್ಕ ಇನ್ನೊಂದು ಜಾಬ್ ಹುಡುಕ್ತಾ ಇದ್ಲು. ಆಲ್ರೆಡಿ ಅವಳು ಒಂದು ಸ್ಕೂಲಲ್ಲಿ ಪ್ರಿನ್ಸಿಪಲ್ ಆಗಿದ್ಲು, ಬಟ್ ಅವಳಿಗೆ ಇನ್ನೂ ಹೈಯರ್ ಜಾಬ್ ಬೇಕಾಗಿತ್ತು. ಹಾಗಾಗಿ ಸ್ಕೂಲ್ ಚೇಂಜ್ ಮಾಡೋಣ ಅಂತ ಸೊ ಒಂದು ಥರ್ಸ್ಡೇ ಕಾಲ್ ಮಾಡಿದ್ಲು. ಅವಳು ಡಿಸ್ಕಷನ್ ಮಾಡ್ತಾ ಹೇಳಿದ್ಲು, ನೀ ಎಲ್ಲಾದರೂ ಬೇಡ್ಕೊಳೆ, ನನಗೆ ಈಗ ಇಂಟರ್ವ್ಯೂ ಇದೆ, 2 ಇಂಟರ್ವ್ಯೂ ಇದೆ ದೊಡ್ಡ ಸ್ಕೂಲಲ್ಲಿ, ಅದು ಪಾಸ್ ಆಗಲಿ ಅಂತ ಅಂದ್ಲು. ಸೊ ನಾನು ಥರ್ಸ್ಡೇ ಆಗೋದ್ರಿಂದ ಥಾಟಲ್ಲಿ ಬಂದಿದ್ದು, ಒಂದು ಕೆಲಸ ಮಾಡು, 11 ರೂಪಾಯಿನ ಸಾಯಿಬಾಬಾಗೆ ಎತ್ತಿಟ್ಬಿಡು. ಸೊ ಏನಾದರೂ ಈ ಜಾಬ್ ಸಿಕ್ತು ಅಂತಂದರೆ ನಾನು ಶಿರಡಿಗೆ ಬರ್ತೀನಿ ಅಂತ ಹೇಳಿ ಎತ್ತಿಟ್ಕೊಬಿಡು ಅಂತ ಅಂದೆ. ದಟ್ಸ್ ಇಟ್. ಅವಳು 2 ಇಂಟರ್ವ್ಯೂ ಪಾಸ್ ಆಗಿ ಹೊಸದು ರಾಷ್ಟ್ರೋತ್ಥಾನ ಅಂತ ಅವ್ರದ್ದು ಹಾವೇರಿಯಲ್ಲಿ ಒಂದು ದೊಡ್ಡ ಸ್ಕೂಲ್ ಆಗ್ತಾಯಿದೆ, ಆ ಸ್ಕೂಲ್ಗೆ ಅವಳು ಸೆಲೆಕ್ಟ್ ಆಗಿ ಹೋಗ್ತಿದ್ದಾಳೆ. ಸೊ ಅವಳು ಸೆಲೆಕ್ಟ್ ಆಗಿ ಹೋಗ್ತಿದ್ದಾಳೆ ಈ ವರ್ಷದಿಂದ ಅಂತ ಹೇಳ್ಕೊಂಡು ಹರಕೆ ತೀರ್ಸೋಣ ಅಂತ ಜಸ್ಟ್ ಅವಳು ನಾನು ಅಂತ ಅಷ್ಟೇ ಅಲ್ಲದೆ ಮನೇಲಿರೋ ಎಲ್ಲ ವುಮೆನ್ಸು ಸೇರಿಕೊಂಡು ಟ್ರಿಪ್ ಮಾಡ್ತಾ ಇರೋದು. ಸಾಯಿಬಾಬಾ ನಮಗೆ ಬೇಕಾಗಿರೋದು ಅಷ್ಟೇ ಅಲ್ಲ, ನಮಗೆ ಅಲ್ಲೂ ಸಹಿತ ಬೇಗ ಕರ್ಸ್ಕೊತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನನ್ನ ಜಾಗ ಎಲ್ಲ ಇವಳು ತಿಂದಿದ್ದಾಳೆ, ನನ್ನ ಜಾಗ ಅರ್ಧ ಮಾಡಿ ಅವಳ ತಗೊಂಡಿದ್ದಾಳೆ. ನಿಮ್ಮಿಬ್ಬರಿಗೂ ಜಾಗ ನೀವೇ ತಿನ್ಕೊಂಡಿರ್ತೀರಾ, ಬಂದ್ರೆ ಅಪ್ಪಚ್ಚಿ ಆಗ್ತೀರಾ ಅಂತ ನಾವು ಆರಾಮಾಗಿ ಸೇರ್ಲು ಸುಷ್ಮಾ ನಾವಿಬ್ರು ಹೆಂಗೆ ಅಡ್ಜಸ್ಟ್ ಆಗಿದ್ದೀವಿ ನೋಡಿ. ಹೌದು, ಎಸ್. ಒಂದೇ ಸೀಟಲ್ಲಿ ಇಬ್ರು, ನಾನು ನನ್ನ ಮಿನಿಮಿ ಇಬ್ರು ಸೇರ್ಕೊಂಡು ಅಡ್ಜಸ್ಟ್ ಆಗಿದ್ದೀವಿ. ನೀನು ಮತ್ತೆ ಮಿನಿಮಿ ನಂದೇ ಸೆಕೆಂಡ್ ವರ್ಷನ್ ಅಂತ. ಇವ್ರು ಮಾತ್ರ ನೀವು ಮಾತ್ರ ಅವ್ಳು ಮಾತ್ರ ಫೋಟೋ ನೋಡಿದ್ರಲ್ಲ ಇದ್ದಾಳೆ. ಇನ್ನೊಬ್ಳು ಜಗಳ ಮಾಡೋದ್ರಲ್ಲಿ ಬಿಸಿ ಇದ್ದಾಳೆ. ಜಾಗ ಇಲ್ಲ ತುಂಬಾ ತಿಂದಿದೀವಂತೆ ಅವ್ರ ಜಾಗ. ನಾವು ಮೊದಲೇ ಶಿರಡಿಯಲ್ಲಿ ಹೋಟೆಲ್ ಬುಕ್ ಮಾಡಿರಲಿಲ್ಲ. ಇಲ್ಲೇ ಡೈರೆಕ್ಟಾಗಿ ಬಂದು ಕರ್ನಾಟಕ ಭವನ ಅಂತ ಶಿರಡಿಯಲ್ಲಿದೆ. ಸೊ ನಾವು ಕರ್ನಾಟಕದವ್ರಿಗೆ ಆಗಿರೋದ್ರಿಂದ ಅಲ್ಲಿ 3 ಹೊತ್ತೂ ಅವ್ರಿಗೆ ಅಂದರೆ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟನೂ ಇರೋದಲ್ದೇ ರೂಮು ಸಹಿತ ತುಂಬ ರೀಸನಬಲಾಗಿ ಸಿಗುತ್ತೆ. ಹಾಗಾಗಿ ನಾವು ಇಲ್ಲೇ ಬಂದ್ವಿ. ಈ ಸೈಡ್ ಇರೋದು ರೂಮು, ಆ ಕಡೆ ಇರೋದು ಬೆಳಗ್ಗೆ ತಿಂಡಿ, ಊಟ, ಉಪಹಾರ ಮತ್ತು ಏನಿದೆ ಸರ್ವಿಸ್ ಸೆಂಟರ್ ಅವೆಲ್ಲ ಕೊಡುವಂಥದ್ದು ಒಂದು ಆಫೀಸ್ ಆಗಿರುತ್ತೆ. ಜಸ್ಟ್ 1000 ರೂಪೀಸಿಗೆ ನಿಮಗೆ 3 ರಿಂದ 4 ಜನ ಆರಾಮಾಗಿರ್ಬೋದು. 4 ಪೀಪಲ್ ಇರೋವಂಥದ್ದು. ನಾವು 8 ಜನ ಇದ್ವಿ ಟೋಟಲಾಗಿ. ಒಬ್ಬರು ಬಾಯ್ಸಿಗೆ ಒಂದು ರೂಮ್ ಕೊಟ್ವಿ, ಗರ್ಲ್ಸಿಗೆ ಒಂದು ರೂಮ್ ಅಂತ 2 ರೂಮ್ನ ಬುಕ್ ಮಾಡಿದ್ವಿ. ಇದು ಕರ್ನಾಟಕ ಭವನ ಶಿರಡಿಯಲ್ಲಿದೆ. ನೀವು ಗೂಗಲ್ ಮ್ಯಾಪಲ್ಲಿ ಹೊಡೆದ್ರೆ ಇಲ್ಲಿಗೆ ಡೈರೆಕ್ಟಾಗಿ ಬರ್ತೀರಾ. ತುಂಬ ರೀಸನೇಬಲ್. 1000 ರೂಪೀಸಿಗೆ ನೀವು 3 ಮೆಂಬರ್ಸ್ ಇರಿ, 4 ಮೆಂಬರ್ಸ್ ಇರ್ತೀರಾ, ಆರಾಮಾಗಿ ಬರ್ಬೋದು. ಸೊ ಅಲ್ಲಿ 3 ಹೊತ್ತೂ ಊಟದ್ದು ಹಾಕಿದ್ದಾರೆ ನಾವು ಟೈಮಿಂಗ್ಸ್. ಮಾರ್ನಿಂಗ್ ಪ್ರಸಾದಮ್ ಈ ಟೈಮಿಂಗ್ಸಲ್ಲಿ ಅಲ್ಲೇ ಕೊಡ್ತಾರೆ, ಇಲ್ಲೇ ಕರ್ನಾಟಕ ಭವನದಲ್ಲೇ. ಮಧ್ಯಾಹ್ನ ಲಂಚ್ ಸಹಿತ ಇಲ್ಲೇ ಇರುತ್ತೆ, ನೈಟ್ ಸಹಿತ ಇಲ್ಲೇ ಇರುತ್ತೆ. ನಾವು ಕರೆಕ್ಟಾಗಿ 8:30ಗೆ ಬಂದಿರೋದ್ರಿಂದ ಹಾಫ್ ಆನ್ ಅವರ್ ಇತ್ತು ತಿಂಡಿ ಕ್ಲೋಸ್ ಆಗಲಿಕ್ಕೆ. ಸೊ ಸಾಯಿಬಾಬನ ಒಂದು ದರ್ಶನ ಮಾಡಿಕೊಂಡು ಅಲ್ಲೇ ಅವ್ರದ್ದೊಂದು ಸ್ಟ್ಯಾಚು ಥರ ಮಾಡಿದ್ದಾರೆ. ಸೊ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಪರ್ಫೆಕ್ಟ್ ಟೈಮ್ ಅನ್ಬೋದು ರೀಚ್ ಆಗಿರೋದು. ಕರೆಕ್ಟ್ 8:30ಗೆ ನಮಗೆ ಸ್ಟಾರ್ಟ್ ಆಗಿತ್ತು ತಿಂಡಿ. ಸೊ ತುಂಬ ಖುಷಿ ಆಯಿತು. ಬರ್ತಿದ್ದಂಗೆ ನಮಗೆ ಸಾಯಿಬಾಬನ ಪ್ರಸಾದ ಥರನೇ ಮಾರ್ನಿಂಗ್ ಇಡ್ಲಿ ಮತ್ತು ಟೊಮೆಟೊ ಬಾತು ತುಂಬ ಚೆನ್ನಾಗಿತ್ತು, ಡಿಲಿಷಿಯಸ್ ಆಗಿತ್ತು. ಮನೆ ಊಟ ಅಂತ ಹೇಳ್ಬೋದು. ಕರ್ನಾಟಕ ಭವನದಲ್ಲಿರೋದು ಹೋಟೆಲಲ್ಲಿ ತಿನ್ನಂಗಿಲ್ಲ. ನಾವು ಅಕಸ್ಮಾತಾಗಿ ಈ ಹೋಟೆಲಿಗೆ ಬರದೆ ಬೇರೆ ಹೋಟೆಲಿಗೆ ಹೋದರೆ ಸಪ್ರೇಟಾಗಿ ಮತ್ತೆ ಹೋಟೆಲಿಗೆ ಹೋಗ್ಬಿಟ್ಟು ದುಡ್ಡು ಖರ್ಚು ಮಾಡಬೇಕಾಗಿತ್ತು. ಆ್ಯಂಡ್ ಆ ಊಟನೂ ಸರಿ ಇರ್ತಿಲ್ಲ. ನಮಗೆ ಬೇಕಾಗಿರೋದು ಆ ಥರ ಮನೆ ಊಟ ಥರ ಇರಲ್ಲ. ಸೊ ಇದೊಂದು ಕಂಪ್ಲೀಟ್ಲಾಗಿ ಮನೆಯದೇ ಚಟ್ನಿ, ನಾವೇ ಮನೇಲೇ ಮಾಡೋವಂಥ ಚಟ್ನಿ, ಮನೇಲೇ ಮಾಡುವಂಥ ಟೊಮೆಟೊ ಬಾತ್ ಆಗಿತ್ತು.
ಸೊ ತುಂಬ ಖುಷಿ ಆಯಿತು. ಫಸ್ಟ್ ಡೇ ಸ್ಟಾರ್ಟ್ ಆಗಿದ್ದೆ ಒಳ್ಳೆ ಎನರ್ಜಿ ಕೊಡೋವಂಥ ಮನೆ ಊಟದಿಂದ ಅಂತ ಹೇಳ್ಕೊಂಡು. ಇಲ್ಲಿ ಯಾಕೆ ಇವ್ರು ಕೊಡ್ತಾರೆ ಅಂದರೆ ಇದೊಂದು ಟ್ರಸ್ಟು, ಕರ್ನಾಟಕ ಭವನ ಅನ್ನೋದು ಟ್ರಸ್ಟು. ಸೊ ಅಲ್ಲಿ ಡೈಲಿನೂ ಅನ್ನದಾನ ಮಾಡೋರು ಬಂದು ಬರ್ಸಿಟ್ಟು ಹೋಗಿರ್ತಾರೆ. ಸೊ ಅವ್ರ ಹೆಸರು ಬರೆದ್ಬಿಟ್ಟು ಇವತ್ತಿನ ಯಾವುದು ಅನ್ನದಾನ ಮಾಡಿದ್ದಾರೆ ಅಂತ ಹೇಳಿ ಅವತ್ತಿನ ದಿನದ ಊಟನ ಕೊಡ್ತಾರೆ. ಸೊ ಇದು ರೂಮು. ಸೊ ರೂಮ್ ನೋಡಿ 4 ಜನ ಆರಾಮಾಗಿ ಮಲ್ಕೊಳೋಕ್ಕೆ ತುಂಬ ಚೆನ್ನಾಗಿದೆ. 1000 ರೂಪೀಸಿಗೆ ಬಂದಿದೆ ಅಂತ ನಂಬ್ತೀರಾ ಇದನ್ನ? ಸೊ ಎಷ್ಟು ಆರಾಮಾಗಿ ನಾವು 4 ಜನನೂ ಸೇರಿಕೊಂಡು ಒಂದೇ ರೂಮಲ್ಲಿ ಇರ್ಬೋದು. ಮಿರರ್ ಇದೆ, ಒಂದು ಬೆಡ್ಡಿಂಗು ಸಹಿತ ತುಂಬ ಚೆನ್ನಾಗಿದೆ, ಕ್ಲೀನ್ ಆಗಿದೆ. ಆ್ಯಂಡ್ ಬಾತ್ರೂಮು ಸಹಿತ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿದೆ. ಸೊ ನನಗೊಂದು ತುಂಬಾ ಇಷ್ಟ ಆಯಿತು. ಅಂದರೆ ವರ್ತ್ ಇದೆ. ನೀವು 1000 ರೂಪೀಸಿಗೆ ಊಟ ತಿಂಡಿ ಜೊತೆಗೆ ಒಳ್ಳೆ ಕಂಫರ್ಟೇಬಲ್ ಆಗಿರೋಂಥ ಕ್ಲೀನ್ ಆ್ಯಂಡ್ ನೀಟ್ ರೂಮು ಸಿಗ್ತಾ ಇದೆ. ಸೊ ಯಾರ್ಯಾರು ಕರ್ನಾಟಕದವರು ಆಗಿರ್ಬೋದು, ತೆಲುಗು ಸ್ಟೇಟ್, ಬೇರೆ ಯಾವುದೇ ಸ್ಟೇಟ್ ಆಗಿರ್ಬೋದು, ಗೊತ್ತಿಲ್ಲದವರಿಗೆ ಇದೊಂದು ನಾನು ಹೇಳ್ತಾ ಇರೋದು. ಶಿರಡಿಯಲ್ಲಿ ಅಲ್ಲಿ ಇಲ್ಲಿ ಹುಡುಕಿ ಅಳ್ದಾಡೋದಕ್ಕಿಂತ ಇವ್ರು ಕರಿತಾ ಇರ್ತಾರೆ ಬನ್ನಿ ನಮಗೆ ಹೋಟೆಲಿಗೆ ಅನ್ನೋದಕ್ಕಿಂತ ಸೊ ಇಲ್ಲಿಗೆ ಬನ್ನಿ. ಇದು ಟ್ರಸ್ಟ್ ವತಿಯಿಂದ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ. ವೇಟ್ ಫಾರ್ ಮೈ ಫೇವ್ರೆಟ್ ಎಂಟ್ರಿ. ಟ್ರಿಪ್ನ ಸ್ಟಾರ್ಟ್ ಮಾಡ್ತಾಳೆ ನಮ್ಮ ಅಕ್ಕ. ಸೊ ನಮ್ಮ ಅಕ್ಕನ ಎಂಟ್ರಿ ಸಖತ್ತಾಗಿತ್ತಲ್ವ. ಸೊ ಇದು ಇನ್ನೊಂದು ರೂಮಲ್ಲೂ ಸಹಿತ ನಮ್ಮ ಜೊತೆ ನಮ್ಮ ಮಕ್ಕಳು ಅಂದರೆ ಇವ್ರ ಮಕ್ಕಳು ಎಲ್ಲರಿಗೂ ಇಲ್ಲಿ ಬಾಯ್ಸಿಗೆ ಕೊಟ್ಬಿಟ್ಟು ಬಂದ್ವಿ. ಸೊ ನಾವು ಫಟಾಫಟ್ ಅಂತ ರೆಡಿ ಆಗಿಬಿಟ್ಟು ಫಸ್ಟ್ ಬಂದು ಅಲ್ಲಿ ಕೆಳಗಡೆ ಇರೋವಂಥ ಸಾಯಿಬಾಬಾನ ಹತ್ರ, ನನಗೆ ನಮ್ಮ ರಿಯಲ್ ಸಾಯಿಬಾಬಾ ಹತ್ರ ಹೋಗಂತೂ ಫೋಟೋ ತೆಗ್ಸ್ಕೊಳಕ್ಕಾಗಲ್ಲ, ಅಟ್ಲೀಸ್ಟ್ ಇಲ್ಲಾದರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋಟೋನೂ ತೆಗ್ಸ್ಕೊಬೋದು ಅಂತ ಹೇಳ್ಕೊಂಡು ಇಲ್ಲಿಗೆ ಬಂದ್ವಿ. ತುಂಬ ಚೆನ್ನಾಗಿದೆ ಆ ಪ್ಲೇಸೇ, ತುಂಬ ಕಾಮ್ಫುಲ್ ಆಗಿದೆ. ಆ ಕಡೆ ಅನ್ನದಾನ ನಡೀತಿರುತ್ತೆ, ಈ ಕಡೆ ಸಾಯಿಬಾಬಾನ ಮೂರ್ತಿ ಇರುತ್ತೆ. ಒಂದೊಳ್ಳೆ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ನಾವು ಸಾಯಿಬಾಬಾನ ನೋಡೋಕೆ ಹೋಗ್ತಾ ಇರೋದು. ಆ್ಯಂಡ್ ಲುಕ್ ಆಫ್ ದ ಡೇ ಹೇಳಬೇಕು ಅಂತಂದರೆ ಕೇಳಕ್ಕೆ ಹೋಗ್ಬಿಡಿ, ತುಂಬ ಮಿಕ್ಸ್ ಮ್ಯಾಚ್ ಮಾಡಿದ್ದೀನಿ. ದಟ್ ಬ್ಲೌಸ್ ಯಾವುದೋ ಹಾಕ್ಕೊಂಡಿದ್ದೀನಿ ಸ್ಯಾರಿದು. ಆ್ಯಂಡ್ ಕೆಳಗಡೆ ಒಂದು ವೈಟ್ ಕಲರ್ ಲೆಹಂಗಾ ಇತ್ತು, ಅದನ್ನು ಹಾಕಿ ಒಂದು ವೈಟ್ ಕಲರ್ದು ಏನಿದೆ ದುಪ್ಪಟ್ಟ ಮಾತ್ರ ಹೊಸದಾಗಿ ತೊಗೊಂಡಿತ್ತು ಇದಕ್ಕೆ ಮ್ಯಾಚ್ ಆಗೋಕ್ಕೆ ತಗೊಂಡು ನಾವಿವಾಗ ಹೋಗ್ತಾ ಇರೋದು. ಸೊ ಶಿರಡಿಗೆ ಹೋಗ್ಬೇಕಾದ್ರೆ ನಿಮಗೆ ಗೊತ್ತಿದೆ ಸ್ಪೆಷಲ್ ಎಂಟ್ರಿನೂ ಟಿಕೆಟ್ ಇರುತ್ತೆ, ಜನರಲ್ ಎಂಟ್ರಿನೂ ಟಿಕೆಟ್ ಇರುತ್ತೆ ಅಂತ. ನಾವು ಬೇಗ ಹೋಗಿ ಮುಗಿಸ್ಕೊಂಬರೋಣ ಅಂತ ಸ್ಪೆಷಲ್ ಎಂಟ್ರಿ ಟಿಕೆಟ್ 200 ರೂಪೀಸ್ ಕೊಟ್ಟು ಹೋಗ್ತೀವಲ್ಲ, ಸೊ ಆ ಟಿಕೆಟಿಗೆ ಹೋಗ್ತಿರೋದು. ಅದು ಗೇಟ್ ನಂಬರ್ 6 ಹೋಗಿ ನಾವು ತೊಗೋಬೇಕಂತೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಎಲ್ಲ ಮೊಬೈಲ್ನ ಲಾಕ್ ಮಾಡಬೇಕಿಲ್ಲೇ. ಸೊ 2 ಕಡೆ ಲಾಕರ್ ರೂಮ್ ಇದೆ, ಒಂದು ಇಲ್ಲಿ, ಇನ್ನೊಂದು ಜನರಲ್ ಕಡೆನೂ ಒಂದು ಲಾಕರ್ ರೂಮ್ ಇದೆ. ಸೊ ನಾವು ಇಲ್ಲಿ ಮೊಬೈಲ್ನೆಲ್ಲ ಕೊಡೋಕ್ಕಿಂತ ಮುಂಚೆ ಮತ್ತೊಂದು ಸಲ ನಾವು ಎಲ್ಲರೂ ಹೇಗೆ ರೆಡಿ ಆಗಿದ್ದೀವಿ ಏನು ಅಂತ ಒಂದು ವಿಡಿಯೋ ತೊಗೋತಾ ಇರೋದು. ಸೊ ದಿಸ್ ಈಸ್ ಅಸ್, ನಮ್ಮ ಗರ್ಲ್ಸ್ ಗ್ಯಾಂಗ್. ಆ್ಯಂಡ್ ಸ್ಪೆಷಲ್ ಎಂಟ್ರಿ ಟಿಕೆಟ್ನ ನೀವು ಮ್ಯಾನ್ಯಲ್ ಆಗೂ ತೊಗೋಬೋದು, ಇಲ್ಲ ಅಂತಂದರೆ ಅಲ್ಲೊಂದು ಮಿಷನ್ ಇರುತ್ತೆ. ಸೊ ಆ ಮಿಷನಲ್ಲಿ ನಾವೇ ನಮಗೆ ಬೇಕಾಗಿರೋದೆಲ್ಲ ಎಂಟ್ರಿ ಕೊಟ್ಬಿಟ್ಟು 200 ಅಲ್ಲಿ ಸ್ಕ್ಯಾನರ್ ಸಿಗುತ್ತೆ, ಸ್ಕ್ಯಾನರ್ ಮಾಡಿಬಿಟ್ರೆ ಫಾಸ್ಟಾಗಿ ಸಿಕ್ಬಿಡುತ್ತೆ. ಅಲ್ಲಿ ವೇಟ್ ಮಾಡೋದಕ್ಕಿಂತ ಇದು ಫಾಸ್ಟ್ ಅಂತ ಹೇಳ್ಬೋದು. ಇಲ್ಲೇ ಅವರು 3-4 ATM ಥರನೇ ಒಂದು ಮಿಷನ್ ಇಟ್ಟಿದ್ದಾರೆ. ಸೊ ನಾವೆಲ್ಲ ಅಲ್ಲಿ ನಮ್ಮ ನೇಮು, ಒಬ್ರದ್ದು ಆಧಾರ್ ಕಾರ್ಡ್ ಒಬ್ರದ್ದು ಕೊಡಬೇಕು. ಸೊ ಒಬ್ರದ್ದು ಆಧಾರ್ ಕಾರ್ಡೆಲ್ಲ ಫಿಲಪ್ ಮಾಡಿಬಿಟ್ಟು ನೇಮ್ಸ್ ಎಷ್ಟು ಜನ ಅಂತೆಲ್ಲ ಕೇಳಿದರೆ ಸ್ಕ್ಯಾನರ್ ಕೊಡ್ತು, ಸ್ಕ್ಯಾನರಿಂದ ಮಾಡೋಕ್ಕೂ ಟಿಕೆಟ್ ಅಲ್ಲೇ ಸಿಕ್ತು. ಆ್ಯಂಡ್ ಅಲ್ಲಿ ಟೈಮಿಂಗ್ ಸಹಿತ ಮೇಂಟೈನ್ ಮಾಡಿರ್ತಾರೆ. ಸೊ ನಮಗೆ 12 o'clock ದರ್ಶನ ಅಂತ ಹೇಳಿ ಬರೆದಿತ್ತು. ಸೊ ನಾವು ಬಂದಿರೋದಲ್ಲಿ 10:30, ಆಲ್ರೆಡಿ 2 hours ಲೇಟಾಗಿ ನಿಮಗೆ ದರ್ಶನ ಹೊರಗಡೆ ಹೋಗ್ತೀರಾ ಅಂತಿತ್ತು. ಫೈನ್, ಇಟ್ಸ್ ಓಕೆ ಅಂತ ಹೇಳ್ಕೊಂಡು ನಾವು ಆ ಟಿಕೆಟ್ ತೊಗೊಂಡು ಬಂದ್ವಿ. ನೆಕ್ಸ್ಟ್ ಮೊಬೈಲೆಲ್ಲ ಲಾಕ್ ಆಗಿರೋದ್ರಿಂದ ವಿಡಿಯೋ ಫುಟೇಜ್ ಎಲ್ಲ ತೊಗೊಳಕ್ಕಾಗಿಲ್ಲ. ಸೊ ಒಳಗಡೆ ಹೋದ ಕೂಡ ನಮಗೆ ಒಂದು 2 hours ಈಗ ಸೇಮ್ ತಿರುಪತಿಯಲ್ಲಿ ಹೇಗೆ ಮಾಡಿದಾರಲ್ಲ ಹಾಗೇ ಸಿಸ್ಟಮ್ ಮಾಡಿದ್ದಾರೆ. ಒಂದೊಂದು ರೂಮಲ್ಲಿ ಇಡ್ತಾರೆ, ಒಂದೊಂದು ಹಾಲ್ ಥರ ರೂಮಲ್ಲಿ. ಸೊ ಒಂದೊಂದು ಹಾಲು ಮೂವ್ ಆಗ್ತಾ ಹೋಗುತ್ತೆ. ಸೊ ಅವ್ರು ಹೇಳ್ದಂಗೆ ಕರೆಕ್ಟ್ ಅದೇ ಟೈಮಿಗೆ ನಮಗೆ ಎಂಟ್ರಿ ಒಳಗಡೆ ಅಂದರೆ ಕ್ಯೂ ಸ್ಟಾರ್ಟ್ ಆಯಿತು. 12 o'clock ಕ್ಯೂ ಸ್ಟಾರ್ಟ್ ಆಯಿತು. ಸೊ ಆ ಒಂದು 20 minutesಲ್ಲಿ ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ. ಬಟ್ ಅಲ್ಲಿ ನಾವು ಒಳಗಡೆ ಹೋಗಿ ಕುತ್ಕೊಂಡ್ಮೇಲೆ ಮಿಡಲ್ ಆಫ್ ದ ಸಾಯಿಬಾಬಾ ಹತ್ರನೇ ಒಂದು ಮಿನಿಮಮ್ ಒಂದು 5 to 10 minutes ಕುತ್ಕೊಂಡೆ ಅಂತ ಹೇಳ್ಬೋದು. ಅಲ್ಲಿ ಯಾರೂ ಸಹಿತ ನಮಗೆ ದೂಕೋರಿರಲಿಲ್ಲ, ಏನೂ ಮಾಡಿರಲಿಲ್ಲ. ಅಂದರೆ ಸೊ 2 ಕಡೆ ಒಂದು ಪ್ಯಾರಲಲ್ ಲೈನ್ ನಡೀತಿರುತ್ತೆ. ಮಿಡಲಲ್ಲೂ ಸಹಿತ ಜನ ಹೋಗಿ ಕುತ್ಕೊತಾರೆ, ಪ್ರೆಗ್ನೆನ್ಸಿ ಇರೋರು, ವಯಸ್ಸಾದವರು, ಸಮ್ಟೈಮ್ಸ್ ಜಾಸ್ತಿ ಸ್ಪೆಷಲ್ ದರ್ಶನ ತೊಗೊಂಡವರೆಲ್ಲ. ಸೊ ಇದು ನಾನು ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಹೋದಾಗೂ ಸಹಿತ ಮಿಡಲ್ ಎಲ್ಲೆಲ್ಲ ಕುತ್ಕೊಂಡಿದ್ರೆ ಅಲ್ಲೇ ನಾನು ಕುತ್ಕೊಂಡು ಬಂದಿದ್ದೆ 10 ನಿಮಿಷ. ಈ ಸಲನೂ ಸಹಿತ ಅನ್ಎಕ್ಸ್ಪೆಕ್ಟೆಡ್ಲಿ ನಮ್ಮ ಮುಂದೆ ಹೋಗೋರು ಅದೇ ಲೈನಲ್ಲಿ ಹೋಗ್ತಾರೋದ್ರಿಂದ ಅಲ್ಲೇ ಜಂಪ್ ಹೊಡೆದ್ಬಿಟ್ವಿ. ಸೊ ನಾವು ಮಿಡಲಲ್ಲಿ ಎಕ್ಸಾಕ್ಟ್ಲಿ ಸಾಯಿಬಾಬಂದು ಆ ಪ್ಯಾರಲಲ್ ಲೈನ್ ಬಿಟ್ಟು ಮಿಡಲಲ್ಲಿ ಇದ್ವಿ. ಸೊ ನಮಗೆ 10 ನಿಮಿಷ ಅಲ್ಲ 15 ನಿಮಿಷ ಬೇಕಾದ್ರೆ ಅಲ್ಲಿ ಕುತ್ಕೊಳ್ಳೋ ಅಷ್ಟು ನಮಗೆ ಇರುತ್ತೆ. ಸಾಯಿಬಾಬನ ಮುಂದೆ ಕುತ್ಕೋಬೋದು ತುಂಬ ಹೊತ್ತು ಅಂತ. ಸೊ ತುಂಬ ಸಂತೃಪ್ತಿಯಿಂದ ನನಗೆ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಕುತ್ಕೊಂಡು ನನ್ನ ಕಣ್ಣಲ್ಲೆಲ್ಲ ನೀರೇ ಬಂದುಬಿಡ್ತು. ಲಿಟ್ರಲಿ ಸಾಯಿಬಾಬನ ಕಣ್ಣಲ್ಲಿಟ್ಟು ನೋಡೋದು ನನಗೆ ಕಣ್ಣಲ್ಲಿ ನೀರು ಬರ್ತದೆ. ಥ್ಯಾಂಕ್ ಯು ಅಂತ ಹೇಳೋದೊಂದು ಬಿಟ್ಟರೆ ಬೇರೆ ಏನೂ ನನಗೆ ಬೇಡ್ತಾ ಇಲ್ಲ, ನನಗೆ ಏನೂ ಇಲ್ಲ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ದಿಸ್ ದ ಓನ್ಲಿ ಲೈನ್ ಐ ವಾಸ್ ಚಾಂಟಿಂಗ್ ದೇರ್, ಓಂ ಸಾಯಿರಾಮ್, ಥ್ಯಾಂಕ್ ಯು. ಸೊ ಅಷ್ಟು ನನ್ನ ಲೈಫಿಗೆ ಚೇಂಜಸ್ ತಂದಿರೋದಲ್ಲದೆ ನನಗೆ ಅಷ್ಟೊಂದು ಸ್ಟ್ರೆಂತ್ ಕೊಟ್ಟಿರೋದಕ್ಕೆ ಇನ್ನೇನು ಕೇಳಲಿ ನಾನು.
ಥ್ಯಾಂಕ್ ಯು ಅಂತ ಹೇಳೋದು ಬಿಟ್ಟು ಪ್ಯೂರ್ಲಿ ಗ್ರ್ಯಾಟಿಟ್ಯೂಡಿಂದ ಥ್ಯಾಂಕ್ ಯು ಹೇಳಿಕೊಂಡು ಮನಸ್ಸಿಲ್ಲದ ಮನಸ್ಸಲ್ಲಿ ಅಂದರೆ ನಾನು ಬೆನ್ನು ತಿರುಗಿಸಿ ಬಂದಿಲ್ಲ, ಹಾಗೆ ಅದನ್ನು ನೋಡ್ತಾನೆ ಹಿಂದೆ ಮಾಡಿಕೊಂಡು ಬಂದ್ವಿ. ಸೊ ದಟ್ ಇವಾಗಲೂ ನಂಗೆ ಆ ಇಮೇಜ್ ನನ್ನ ಕಣ್ಣು ಮುಂದೆನೇ ಇದೆ. ಆ್ಯಂಡ್ ಲಾಸ್ಟ್ ಟೈಮು ನಾನು ಸಾಯಿಬಾಬನ ಒಂದು ಸಣ್ಣ ಮೂರ್ತಿನ ಇಲ್ಲಿ ತೊಗೊಂಡು ಹೋಗಿದ್ದೆ. ಒಳಗಡೆ ನಾವು ಹೂವೆಲ್ಲ ಕೊಡೋ ಟೈಮ್ ಹಿಂಗೆ ಕೊಡ್ತೀವಲ್ಲ, ಅವರು ಸಾಯಿಬಾಬಾ ಹತ್ರನೇ ಇಟ್ಬಿಟ್ಟು ನಮಗೆ ವಾಪಸ್ ಕೊಡ್ತಾರೆ ಆ ಮೂರ್ತಿನ. ನೀವೇನಾದ್ರು ಮೊದಲೇ ಪರ್ಚೇಸ್ ಮಾಡಬೇಕು ಅದನ್ನು, ಆಮೇಲೆ ಪರ್ಚೇಸ್ ಮಾಡಿರಲ್ಲ, ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಪರ್ಚೇಸ್ ಮಾಡಿದ್ರೆ ನೀವು ಅದನ್ನು ಸಾಯಿಬಾಬಾ ಪಾದದ ಹತ್ರ ಇಟ್ಟು ನಮಗೆ ಕೊಡ್ತಾರೆ. ಸೊ ಅದೇ ಮೂರ್ತಿನ ನಮ್ಮ ಮನೆಯಲ್ಲೂ ಸಹಿತ ಪೂಜೆ ಮಾಡೋಕ್ಕೆ ಇಟ್ಟಿರೋದು. ಆಮೇಲೆ ದರ್ಶನ ಎಲ್ಲ ಮುಗಿದಾದ್ಮೇಲೆ ಎಲ್ಲ ಪ್ರಸಾದ ಅಲ್ಲೇ ಎಲ್ಲ ಲಡ್ಡು ಪ್ರಸಾದ ಎಲ್ಲ ಕೊಡ್ತಾರೆ. ಅದನ್ನೆಲ್ಲ ತೊಗೊಂಡು ಬಂದಮೇಲೆ ಆಲ್ರೆಡಿ 2:30 ಆಗೋಗಿತ್ತು. ಸೊ ಲಂಚ್ ಟೈಮ್ ಆಗಿರೋದ್ರಿಂದ ಸಾಯಿಬಾಬಂದೇ ಏನು ಪ್ರಸಾದಂ ನಿಲಯ ಇದೆ, ಅವ್ರೊಂದು ಬೇರೆ ಸಪ್ರೇಟಾಗಿ ಕಾಂಪ್ಲೆಕ್ಸ್ ಇದೆ, ಅಲ್ಲಿ 10 ರೂಪಾಯಿ ಕೊಟ್ಬಿಟ್ಟು ನಾವು ಒಂದು ಆಟೋದಲ್ಲಿ ಹೋಗಬೇಕಾಗುತ್ತೆ. ತುಂಬ ಸ್ವಲ್ಪ ದೂರ ಇದೆ, ನಡ್ಕೊಂಡು ಹೋಗೋಕ್ಕಾಗಲ್ಲ ಬಿಸಿಲಲ್ಲಿ. ಸೊ 10 ರೂಪೀಸ್ ಆಟೋದಲ್ಲಿ ಹತ್ಕೊಂಡು ಇಲ್ಲಿ ಬಂದ್ವಿ. ಸೊ ಇಲ್ಲೂ ಸಹಿತ ಸ್ಪೆಷಲ್ ಊಟದ್ದು ಬೇರೆ ಒಂದು ಇರುತ್ತೆ, ಇನ್ನೊಂದು ನಾರ್ಮಲ್ ಜನರಲ್ ಊಟ ಇರುತ್ತೆ. ಜನರಲ್ ಊಟಲ್ಲಿ ತುಂಬ ಕ್ಯೂ ಇರೋದ್ರಿಂದ ಇಲ್ಲೂ ಸ್ವಲ್ಪ ಸ್ಪೆಷಲ್ ಊಟ 50 ರೂಪೀಸ್ ಕೊಟ್ಟರೆ ಒಂದು ಸ್ಪೆಷಲ್ ಕಡೆ ಬೇಗನೆ ಸಿಗತ್ತೆ ಅಂತೇಳಿ ಇಲ್ಲಿ ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಬಟ್ ನಮಗೆ ಸೌತ್ ಇಂಡಿಯನ್ವರಿಗೆ ಈ ಅಂದರೆ ಮಹಾರಾಷ್ಟ್ರೀಯನ್ ಅಥವಾ ನಾರ್ತ್ ಇಂಡಿಯನ್ದು ಚಪಾತಿ ಅಷ್ಟು ಕಂಫರ್ಟೇಬಲ್ ಆಗೋಲ್ಲ, ಯಾಕಂದರೆ ನಮಗೆ ಅನ್ನ ಸಾರು ತಿನ್ನೋರಿಗೆ. ಬಟ್ ಚೆನ್ನಾಗಿತ್ತು ಊಟ, ಪ್ರಸಾದಮು, ಮಜ್ಜಿಗೆನೂ ತುಂಬ ಚೆನ್ನಾಗಿತ್ತು, ಸ್ವೀಟು ತುಂಬ ಚೆನ್ನಾಗಿತ್ತು. ಸೊ ಪ್ರಸಾದ ಕೊಡೋವಂಥ ಒಂದು ಕಾಂಪ್ಲೆಕ್ಸು. ಆ್ಯಂಡ್ ಲಂಚ್ ಮುಗಿದ್ಮೇಲೆ ಸೀದಾ ರೂಮಿಗೆ ಬಂದಮೇಲೆ ಸೊ ಅವರೆಲ್ಲ ಶನಿ ಸಿಂಗಾಪುರಕ್ಕೆ ಹೋಗಿ ಬರ್ತೀವಿ ಅಂತಂದರು. ಬಟ್ ನನಗೆ ಪರ್ಸ್ನಲಿ ಸಾಯಿಬಾಬನ ಹತ್ರನೇ ಇರಬೇಕಿತ್ತು, ಈವ್ನಿಂಗ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಿತ್ತು. ಹಾಗಾಗಿ ಅವರೆಲ್ಲರೂ, ನಾನು ಆಲ್ರೆಡಿ ಲಾಸ್ಟ್ ಇಯರೇ ಶನಿ ಸಿಂಗಾಪುರಕ್ಕೆ ಹೋಗಿ ಬಂದಿರೋದ್ರಿಂದ ನೀವು ಹೋಗಿ ಬನ್ನಿ ಅಂತಂದೆ. ಸೊ ಅಮ್ಮ, ಅಕ್ಕ ಮತ್ತು ನಮ್ಮ ಅತ್ತಿಗೆ ಅವರೆಲ್ಲರೂ ಮಕ್ಕಳೆಲ್ಲ ಹೋದರು. ನಾನು ಶ್ರಾವಣಿ ಅಂದರೆ ನನ್ನ ಅಣ್ಣನ ಮಗಳು ಅಷ್ಟೇ ನಾವು ಈವ್ನಿಂಗ್ ಟೈಮಲ್ಲಿ ಮತ್ತೆ ಸಾಯಿಬಾಬಾ ಹತ್ರ ಬಂದ್ವಿ. ಮುಖ ದರ್ಶನ ಮಾಡೋಣ, ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಕೊಂಡು. ಸೊ ಲಿಟ್ರಲಿ ಇದೊಂದು ಬೆಸ್ಟ್ ಟೈಮ್ ಆಗಿತ್ತು. ಯಾಕೆಂದರೆ ಆ ಕಡೆ ನಮ್ಮಮ್ಮ, ನಮ್ಮ ಅಕ್ಕ ಅವ್ರು ಯಾರೂ ಇಲ್ಲ, ದೊಡ್ಡವ್ರು ಯಾರೂ ಇಲ್ಲ, ನಾವಿಬ್ಬರೇ ಚಿಕ್ಕವರು. ಆ್ಯಂಡ್ ಹೌದು, ನಾನು ಚಿಕ್ಕವಳೆ ಅವಳ ಜೊತೆಗೆ. ಆ್ಯಂಡ್ ಸಿಮಿಲರ್ ಥಾಟ್ಸ್ ಇದೆ, ಸಿಂಪಲ್ಲಾಗಿ ಲೈಫ್ನ ಎಂಜಾಯ್ ಮಾಡೋ ಥಾಟ್ಸ್ ನಮ್ಮಿಬ್ಬರಿಗೂ ಇರೋದ್ರಿಂದ ನಾವು ಆರಾಮಾಗಿ ರೋಡ್ ಮೇಲೆ ನಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಆ್ಯಂಡ್ ಅವಳಿರೋದಕ್ಕೆ ನನಗೆ ಪರ್ಫೆಕ್ಟಾಗಿ ಸನ್ಸೆಟ್ ಟೈಮಲ್ಲಿ ಸಾಯಿಬಾಬಾ ಟೆಂಪಲಿಗೆ ಹೋಗ್ತಾ ಇರೋ ಒಂದು ಒಳ್ಳೆ ಬ್ಯೂಟಿಫುಲ್ ಫುಟೇಜ್ ಸಿಕ್ತು. ಮತ್ತು ನಾನು ಸಾಯಿಬಾಬಾ ಟೆಂಪಲಿಗೆ ಹೋಗ್ತಾ ಇದ್ದೀನಿ ಅಂತ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮಗೂ ತೋರಿಸ್ಬೇಕು ಈ ಒಂದು ವ್ಯೂಸ್ ಹೇಗಿದೆ, ಇಲ್ಲಿ ಹೇಗಿರುತ್ತೆ. ಇಲ್ಲೇ ಸಾಯಿಬಾಬಾ ನಡ್ಕೊಂಡು ಅಡ್ಡಾಡ್ತಿದ್ದು, ಇಲ್ಲೇ ಸಹಿತ ಅವರು ಕುತ್ಕೊಂಡು ತಿಂತಿದ್ದು, ಅವ್ರದ್ದು ಪೂರ್ತಿ ಫ್ರೆಂಡ್ಸ್. ನೀವು ಸಾಯಿಬಾಬಾದ ಏನಾದ್ರು ಸೀರಿಯಲ್ ನೋಡ್ರೆ ನಿಮಗೆ ಗೊತ್ತಿರುತ್ತೆ, ಇದೊಂದು ಪೂರ್ತಿ ವಾಡ ಥರ ಆಗಿತ್ತು, ಒಂದು ಸಣ್ಣ ಹಳ್ಳಿ. ಸೊ ಇದು ಅವ್ರು ಈ ಕಡೆ ಒಂದು ರಿಯಲ್ಲಾಗಿ ಒಂದು ಡೈಲಿ ಇರ್ತಿದ್ದು ಒಂದು ದ್ವಾರಕಾ ಮಾಯಿ ಅಂತಿದೆ. ಆ್ಯಂಡ್ ಅದ್ರ ಪಕ್ಕಕ್ಕೆ ಈಗ ಅವ್ರು ಟೆಂಪಲ್ ಸಮಾಧಿ ಮಾಡಿರೋದು. ಸೊ ಇದೆಲ್ಲ ಕಡೆಯೂ ಎಲ್ಲೆಲ್ಲಿ ಸಾಯಿಬಾಬಾ 100 ವರ್ಷದ ಹಿಂದೆ ನಡೆದಿದ್ದಾರೆ, ಅಲ್ಲೇ ನಾನು ನಡೀತಾ ಇದ್ದೀನಿ ಅಂತ ತುಂಬ ಖುಷಿ ಆಗ್ತಾ ಇದೆ. ಸೊ ಇದು ಚಾವಡಿ. ಇಲ್ಲೇ ಸಾಯಿಬಾಬಾ ಆ್ಯಕ್ಚುಲಿ ಆಲ್ಟರ್ನೇಟಿವ್ ಒಂದಿನ ಬಿಟ್ಟು ಒಂದಿನ ಬಂದು ಮಲ್ಕೊತಿರೋವಂಥ ಒಂದು ಚಾವಡಿ ಆಗಿತ್ತು. ಸೊ ಹಾಗಾಗಿ ಅದನ್ನು ಹಾಗೆ ಪ್ರಿಸರ್ವ್ ಮಾಡಿದರೆ, ಸಾಯಿಬಾಬಾ ಡೈಲಿ ಮಲ್ಕೊತಿದ್ದ ಒಂದು ಪ್ಲೇಸ್ನ ಪ್ರಿಸರ್ವ್ ಮಾಡಿಬಿಟ್ಟು ಅಲ್ಲಿ ಒಂದು ಫೋಟೋ ಇಟ್ಟು, ಸೊ ನಾವು ಒಳಗಡೆ ಹೋಗಿ ಅಲ್ಲಿ ಆ ಪ್ಲೇಸ್ನ ಮೆಹಸೂಸ್ ಅಂದರೆ ಒಂದು ಫೀಲ್ ಮಾಡ್ಕೊಂಡು ಬರ್ಬೋದು. ಲೈಕ್ ಸಾಯಿಬಾಬಾ ಇಲ್ಲೇ ಇರ್ತಿದ್ರಾ, ಇಲ್ಲೇ ಡೈಲಿ ಏನೂ ಜೀವನ ಮಾಡ್ತಿದ್ರಾ ಅಂತ ಹೇಳ್ಕೊಂಡು ಆ ಒಳಗಡೆ ಹೋಗಿ ಆ ಒಂದು ಎನರ್ಜಿನ ತೊಗೊಂಡು ಬರ್ಬೋದು. ಸೊ ಇದೆಲ್ಲದೂ ಸಹಿತ ಸಾಯಿಬಾಬಾ ಅವರು ಜೀವನ ಮಾಡಿರುವಂಥ ಒಂದು ಪ್ಲೇಸ್, ಒಂದು ಸರ್ಕಲ್ ಅಂತ ಹೇಳ್ಬೋದು. ಇಲ್ಲೇ ನಿಮಗೆ ಆ ಸಮಾಧಿಗೆ ಹೋಗಲಿಕ್ಕೆ ಮುಖ ದರ್ಶನ ಅಂದರೆ ಡೈರೆಕ್ಟಾಗಿ ನೀವು ಕ್ಯೂವಲ್ಲಿ ಹೋಗದೆ ಜಸ್ಟ್ ದೂರಿಂದ ಫೇಸ್ ನೋಡ್ಕೊಂಬರ್ತೀರಾ ಅಂತಂದ್ರೂ ಹೋಗಿ ನೋಡ್ಕೊಂಬರ್ಬೋದು. ನಾನು ಆ ಫುಟೇಜ್ ತೆಗಿಲ್ಲ, ಯಾಕಂದರೆ ಫೋನ್ ಅಲೋ ಇರಲಿಲ್ಲ. ನಾನು ಮತ್ತೆ ಇನ್ನೊಂದು ಸಲ ಮುಖ ದರ್ಶನ ಮಾಡೋಣ ಅಂತ ಜಸ್ಟು 5 ಮಿನಿಟ್ಸಿಗೆ ಹೋಗಿ ಅಲ್ಲಿ ಮತ್ತೆ 15 ನಿಮಿಷ 1/4 ಗಂಟೆಗೆ ಕುತ್ಕೊಂಡು ಸಾಯಿಬಾಬಾನ ದೂರದಿಂದ ನೋಡಿಕೊಂಡು ಮತ್ತೆ ಬಂದೆ. ಸೊ ಇದೆಲ್ಲದು ಏನು ಸರ್ಕಲ್ ಇದೆ, ಇಲ್ಲೇ ನಿಮ್ಗೆ ಅಲ್ಲೆಲ್ಲರೂ ಡೈರೆಕ್ಷನ್ ಇರುತ್ತೆ, ಮುಖ ದರ್ಶನಕ್ಕೆ ಹೋಗೋ ದಾರಿ, ದ್ವಾರಕಾ ಮಾಯಿಗೆ ಹೋಗೋ ದಾರಿ ಅಂತೆಲ್ಲ ಹೇಳ್ಕೊಂಡು. ನಾವು ನೆಕ್ಸ್ಟು ಹೋಗಿ ತುಂಬ ಹೊತ್ತು ಕುತ್ಕೊಂಡಿರೋ ಪ್ಲೇಸು ದ್ವಾರಕಾ ಮಾಯಿ. ಹೌದು, ಸಾಯಿಬಾಬಾ ಇರೋದು ಸಮಾಧಿ ಮಾಡಿರೋವಂಥ ಒಂದು ಟೆಂಪಲಲ್ಲಿ ನಮಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕೊಟ್ಟರು ಸಹಿತ ದ್ವಾರಕಾ ಮಾಯಿಲಿ ನೀವು ಎಷ್ಟೊತ್ತು ಬೇಕಾದ್ರೆ ಕುತ್ಕೊಂಡು ಬರ್ಬೋದು. ಅಲ್ಲೇ ಊದಿ ಏನವರು ನಿರಂತರವಾಗಿ 150-125 ಇಯರ್ಸ್ ಮುಂಚೆ 150 ಇಯರ್ಸ್ ಮುಂಚೆ ಒಂದು ಹಚ್ಚಿರೋ ಅಂಥ ಒಂದು ಬೆಂಕಿ, ಅದೇ ಏನಂತಾರೆ ಆಹುತಿ. ಸೊ ಅದರಿಂದನೇ ನಮಗೆ ಡೈಲಿನೂ ಊದಿ ಬರ್ತಾ ಇರೋದು. ಸೊ ಆ ಒಂದು ಪ್ಲೇಸು ಸಹಿತ ಇದೆ. ಸೊ ಆ ಪ್ಲೇಸಿಂದನೇ ನಮಗೆ ನಾವು ನೋಡ್ಬೋದು ಸಾಯಿಬಾಬಾನೇ ಹಚ್ಚಿರೋವಂಥ ಒಂದು ದೀಪ ಅಂತ ಆ ಬೆಂಕಿ ಏನಿದೆ ಅದು ಈಗಲೂ ಸಹಿತ ನಿರಂತರವಾಗಿ ಉರಿತಾನೇ ಇದೆ. 125 ವರ್ಷದಿಂದ ಇದೇ ದ್ವಾರಕಾ ಮಾಯಿ
ಅಲ್ಲೇ ಒಳಗಡೆ ಊದಿ ಆಗ್ತಾ ಇರೋದು, ನಮಗೇನು ಪ್ರಸಾದ ಕೊಡ್ತಾರಲ್ಲ ಆ ಊದಿ. ಸೊ ನಾನು ಅಲ್ಲಿಗೆ ಇವರೆಲ್ಲ ಈ ಕ್ರೌಡ್ ಇದೆ, ನಾನು ಅದಕ್ಕಿಂತ ಮುಂಚೆನೇ ಒಳಗಡೆ ಹೋಗ್ಬಿಟ್ಟು ಒಂದು 15 to 20 ಮಿನಿಟ್ಸ್ ಕೂತ್ಕೊಂಡು ನನ್ನ ಅಣ್ಣನ ಮಗಳಿಗೆ ಸಾಯಿಬಾಬನ ಮಿರಾಕಲ್ ಸ್ಟೋರಿ, ನನ್ನ ಲೈಫಲ್ಲಿ ಏನೇನಾಗಿದೆ ಅಂತೆಲ್ಲ ಕೂತ್ಕೊಂಡು ಹೇಳ್ಕೊಂಡು ಸಾಯಿಬಾಬನಿಗೆ ಥ್ಯಾಂಕ್ ಯು ಎಲ್ಲ ಹೇಳ್ಕೊಂಡು ಹೊರಗಡೆ ಬಂದಿರೋದು. ಆಮೇಲೆ ಗೊತ್ತಾಯಿತು ಹೊರಗಡೆ ಬಂದಮೇಲೆ ನೋಡ್ರೆ ಇಷ್ಟೊಂದು ಲೈನ್ ಇದೆ ಅಂತ ಹೇಳ್ಕೊಂಡು ನಾವು ಹೊರಗಡೆ ಹೋದಾಗ ತುಂಬಾ ಫ್ರೀಯಾಗಿ ಹೋಗ್ಬಿಟ್ಟಿದ್ವಿ. ವೆರಿ 2 ಮಿನಿಟ್ಸಲ್ಲಿ ಹೊರಗಡೆ ಹೋಗ್ಬಿಟ್ಟಿದ್ವಿ ನಾವು. ಒಟ್ಟಿನಲ್ಲಿ ನಮಗೆಲ್ಲದೂ ಸಹಿತ ದರ್ಶನ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಆಯಿತು ಅಂತ ಹೇಳ್ಬೋದು. ಹೇಳ್ತಾರಲ್ಲ ನಮಗೆ ಯಾವ್ದು ಇಷ್ಟ ಆಯ್ತು ಅದನ್ನು ಸಾಯಿಬಾಬಾ ಮಾಡೇ ಮಾಡ್ತಾರೆ ಅಂತ ಹೇಳ್ಕೊಂಡು ನಾವು ತುಂಬ ಜೆನ್ಯೂನ್ಲಿಯಾಗಿ ಹೋಗಿದ್ದರಿಂದ ಏನು ಕಾರಣನೇ ಏನೋ ಗೊತ್ತಾ, ಎಲ್ಲದೂ ಈಸಿಯಾಗಿ ಆಯಿತು. ಯಾವುದೂ ಸಹಿತ ನಂಗೆ ಕಿರಿಕಿರಿ ಅನಿಸಲ್ಲ. ಎಲ್ಲ ದರ್ಶನ ತುಂಬ ಚೆನ್ನಾಗಿ ಮಾಡಿಕೊಂಡು ಈಗ ಸಾಯಿಬಾಬಾ ಅಂತೂ ಲೇನ್ ಅಲ್ಲೇನಿದೆ ಅಲ್ಲೆಲ್ಲ ಶಾಪಿಂಗ್ ಲೇನ್, ಇವೆಲ್ಲದು ಶಾಪಿಂಗ್ ಲೇನ್. ಸೊ ಇಲ್ಲಿ ಒಂದು ರೌಂಡ್ ಅಪ್ ಮಾಡಿಕೊಂಡು ಏನೇನು ತಿನ್ನೋಕ್ಕೆ ಸಿಗುತ್ತೆ ಅಂತ ಎಲ್ಲ ನೋಡ್ತಾ ಇರೋದು. ನಾನೊಂದು ಕಡೆ ಒಂದು ಜ್ಯೂಸ್ ಇತ್ತು, ರಾಬಿನ್ಸ್, ಅಲ್ಲಿ ಮಿಲ್ಕ್ ಶೇಕ್ ಕುಡಿದ್ವಿ. ಸಮ್ಮರ್ ಆಗಿದ್ದರಿಂದ ತಣ್ಣಗೇನಾದ್ರು ಕುಡಿಬೇಕು ಅಂತ ಅನಿಸ್ತು. ಸೊ ಚಾಕ್ಲೇಟ್ ಮಿಲ್ಕ್ ಶೇಕ್ ತೊಗೊಂಡು ಸ್ವಲ್ಪ ಎನರ್ಜಿ ಗೇನ್ ಮಾಡಿಕೊಂಡು ಮತ್ತೆ ನಾವಿವಾಗ ನೆಕ್ಸ್ಟು ಸಾಯಿಬಾಬನ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಸೊ ಪಾರ್ಕ್ ಹತ್ರ ಒಂದಿಷ್ಟು ಫೋಟೋಗಳು ತಗೊಂಡು ಅವರೊಂದು ಕ್ರಿಯೇಟ್ ಮಾಡಿದ್ದಾರೆ ಪಾರ್ಕ್, ತುಂಬ ಚೆನ್ನಾಗಿದೆ. ಅಲ್ಲೆಲ್ಲ ಸಾಯಿಬಾಬನ ಮೂರ್ತಿನ ದೊಡ್ಡ ಸ್ಟ್ಯಾಚ್ಯೂ ಎಲ್ಲ ಇಟ್ಬಿಟ್ಟು. ಸೊ ಫೈನಲಿ ವಿ ಆರ್ ಗೋಯಿಂಗ್ ದೇರ್. ಫೈನಲಿ ಐ ಲವ್ ಸಾಯಿಬಾಬಾ ಹತ್ರ ಬರ್ತೀನಿ. ಐ ಲವ್ ಸಾಯಿಬಾಬಾ. ಎಲ್ಲಿ ನಾನು ಸಾಯಿಬಾಬಾನ ಹೀಗೆ ಫ್ರೆಂಡ್ ಥರನೇ ಟ್ರೀಟ್ ಮಾಡೋದು. ಯಾರು ಏನಾರ ಅಂದ್ಕೊಳ್ಳಿ, ಈಸ್ ಮೈ ಬೆಸ್ಟ್ ಫ್ರೆಂಡು, ಗೈಡೆನ್ಸ್ ಕೊಡೋವಂಥ ಗುರು ಅಂತ ಟ್ರೀಟ್ ಮಾಡ್ತೀನಿ. ಸೊ ಹೀಗೇ ನಗ್ತಾನೆ ಇರ್ತೀನಿ. ಏನೋ ತುಂಬ ಹೆದರ್ಕೊಂಡು ಅಂತಿರಲ್ಲ ಸಾಯಿಬಾಬಾ ಹತ್ರ ಇರಬೇಕಾದ್ರೆ. ಸೊ ಫುಲ್ ಎಂಜಾಯ್ ಮಾಡ್ತಿದ್ದೀನಿ. ಈವ್ನಿಂಗ್ ಒಂದು ರೌಂಡ್ ಅಪ್ ಮಾಡ್ತೀನಿ, ಎಲ್ಲೆಲ್ಲಿ ಏನೇನಿದೆ ಅಂತೆಲ್ಲ ಹೇಳ್ಕೊಂಡು. ಫೈನಲಿ ರೂಮಿಂದ ಹೊರಡ್ಬೇಕಾದ್ರೆ ನಾವು ಅಂದ್ಕೊಂಡಿದ್ವಿ ಸನ್ಸೆಟ್ಟಿಗೆ ಸಾಯಿಬಾಬಾ ಸ್ಟ್ಯಾಚ್ಯೂ ಹತ್ರ ಹೋಗಿ ಫೋಟೋ ಶೂಟ್ ಎಲ್ಲ ಮಾಡೋಣ ಅಂತ ಹೇಳ್ಕೊಂಡು. ಸೊ ಫೈನಲಿ ಎಲ್ಲ ಕಡೆನೂ ಹೋಗಿ 15 ನಿಮಿಷ 1/4 ಗಂಟೆ ಎಲ್ಲ ಕುತ್ಕೊಂಡು ಎದ್ದು ನೆಮ್ಮದಿಯಾಗಿ ವಾಪಸ್ ಕರೆಕ್ಟ್ 6:15 ಅಷ್ಟೊತ್ತಿಗೆ ಸಾಯಿಬಾಬಾ ಹತ್ರ ಬಂದ್ವಿ. ಒಂದಿಷ್ಟು ಇದು ಚೆನ್ನಾಗಿರುತ್ತೆ, ಅಂದರೆ ನಮಗೆ ಓಡಾಡೋವಂತೂ ಏನೋ ಫೋಟೋ ತಗೊಳಕ್ಕೆ ಬರಲ್ಲ, ಬಂದಿದ್ವಿ ಅಂತ ಗೊತ್ತಾಗಲ್ಲ. ಹೊರಗಡೆ ಈ ಥರ ಸ್ಟ್ಯಾಚ್ಯೂ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ ಅದನ್ನು ನೋಡೋಕ್ಕೆ, ವೈಬ್ಸು. ಸೊ ಸಾಯಿಬಾಬಾ ಇದ್ದಾರೆ ಅಲ್ಲಿ, ನಾನು ಸಹಿತ ಅಲ್ಲೇ ಕಟ್ಟೆ ಹತ್ರ ಕೂತ್ಕೊಂಡು ಒಂದಿಷ್ಟು ತುಂಬ ಜನನೂ ಅಲ್ಲೆಲ್ಲರೂ ಬಂದಿರೋದೊಂದು ಪಾರ್ಕ್ ಥರ ಮಾಡ್ತಾರೆ. ಸೊ ಈವ್ನಿಂಗ್ ಟೈಮಲ್ಲಿ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಎಲ್ಲರೂ ಸಹಿತ. ಸೊ ಇದೆಲ್ಲ ಪಾರ್ಕು ಕಂಪ್ಲೀಟಾಗಿ ಒಂದು ಪ್ಲೇಸ್ನ ತುಂಬ ಚೆನ್ನಾಗಿ ಜಸ್ಟ್ ಈಗ ಬಂದವ್ರಿಗೆ ಗೊತ್ತು ಮೆಮೊರೀಸಿಗೋಸ್ಕರ ಫೋಟೋ ತಗೊಳ್ಳೇಬೇಕು. ಒಳಗಡೆ ಮೊಬೈಲ್ ರಿಸ್ಟ್ರಿಕ್ಷನ್ ಮಾಡಿದ್ರು ಸಹಿತ ಹೊರಗಡೆ ಅವರು ಈ ಥರ ಫೋಟೋಗಳನ್ನ ಮಾಡಲಿಕ್ಕೆ ಇಟ್ಟಿದ್ದಾರೆ. ಲಿಟ್ರಲಿ ನಮ್ಮ ಜೊತೆ ನಮ್ಮಮ್ಮ ನಮ್ಮ ಅಕ್ಕ ಅಂದರೆ ಅವರೆಲ್ಲ ದೊಡ್ಡವರಾಗ್ತಾರೆ, ಸ್ವಲ್ಪ ನಮಗೆ ಕೇಳೋರು ಯಾರೂ ಇರಲಿಲ್ಲ ಅಂತ ಹೇಳ್ಕೊಂಡು ನಾವಿಬ್ಬರೇ ಮೀ ಟೈಮ್ ಅಂತ ಹೇಳ್ಕೊಂಡು ಎಂಜಾಯ್ ಮಾಡ್ತಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಈ ಒಂದು ಪ್ಲೇಸಲ್ಲಿ ಬಂದಿದ್ದಷ್ಟೇ ಅಲ್ಲದೆ ಅಲ್ಲಿಯೂ ಸಹಿತ ಡಿವೈನ್ ಪಾಸಿಟಿವ್ ಎನರ್ಜಿ ತೊಗೊಂಡಿರೋ ಎನರ್ಜಿನ ಇಲ್ಲಿ ಪೂರ್ತಿಯಾಗಿ ತೆಗಿತೀನಿ ಅಂತ ಹೇಳ್ಬೋದು. ಇಲ್ಲಿ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ. ಸೊ ಎಲ್ಲರೂ ಸಹಿತ ಇಲ್ಲಿ ಬಂದವರು ಹೊರಗಡೆ ನಿಂತು ಒಂದು ಫೋಟೋ ಸೆಷನ್ ಮಾಡ್ಕೊಂಡು ಹೋಗಲಿ ಅಂತಲೇ ಒಂದು ಪಾರ್ಕ್, ಸಾಯಿಬಾಬಾನ್ ಥೀಮ್ ಪಾರ್ಕ್ ಅಂತ ಮಾಡಿದ್ದಾರೆ. ಸೊ ನಾನು ಜಾಸ್ತಿ ಎಲ್ಲೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿಲ್ಲ. ನಾನು ಶಿರ್ಡಿನ ಟೂರ್ ಮಾಡ್ತಿದ್ದೀನಿ, ಅಥವಾ ಶಿರ್ಡಿಯಲ್ಲಿ ಇನ್ನೇನೇನು ಸಿಗುತ್ತೆ, ಎಲ್ಲೆಲ್ಲಿ ಏನೇನಿದೆ, ದಟ್ ಮ್ಯೂಸಿಯಮ್, ಅದನ್ನೆಲ್ಲ ನಾನು ತೋರ್ಸೋಕ್ಕೆ ಹೋಗಿಲ್ಲ. ಬಿಕಾಸ್ ಅದನ್ನೆಲ್ಲ ನಾನು ಆಲ್ರೆಡಿ ನೋಡಿದ್ದೀನಿ. ಅದೆಲ್ಲ ಕಾಮನ್, ತುಂಬ ಜನ ಬ್ಲಾಗ್ಸಲ್ಲಿ ಅದೆಲ್ಲ ನೀವು ನೋಡಿರ್ತೀರ. ಸೊ ನನಗಿದ್ದಷ್ಟೇ ನಾನು ಈ ಒಂದು ಲೇನಲ್ಲಿ ಸಾಯಿಬಾಬಾ ಎಲ್ಲೆಲ್ಲಿ ಅಡ್ಡಾಡಿದರೆ ಅಲ್ಲೆಲ್ಲ ಅಡ್ಡಾಡಬೇಕು ಅಂತ. ಸೊ ಅಲ್ಲೆಲ್ಲ ಅಡ್ಡಾಡ್ಕೊಂಡು ಬರೋ ತನಕ ಕರೆಕ್ಟಾಗಿ 6:30 ಸಾಯಿಬಾಬಾನ ಆರತಿ ಸ್ಟಾರ್ಟ್ ಆಯಿತು. ಸೊ ಎಕ್ಸಾಕ್ಟ್ಲಿ ಅದೇ ಟೈಮಲ್ಲಿ ನಾವು ಅಲ್ಲಿದ್ವಿ. ಸೊ ಅಲ್ಲಿ ಕುತ್ಕೊಂಡು ತುಂಬ ಜನ ಅಲ್ಲಿ ಎಲ್ಲರೂ ಸ್ಲಿಪ್ಪರೆಲ್ಲ ಬಿಟ್ಟು ನಿಂತ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ಸಾಯಿಬಾಬಾ ಆರತಿ ಸ್ಟಾರ್ಟ್ ಆಗಲಿಕ್ಕೂ. ಸೊ ನಾವು ಸಹಿತ ನಿಂತ್ಕೊಂಡು ಸಾಯಿಬಾಬಾನ ಆರತಿನ ಲೈವ್ ಆಗಿ ಅಲ್ಲೇ ಅದೇ ಸ್ಪಾಟ್, ಇನ್ನೊಂದು ಚೂರು ಅಂದರೆ ಆ ಬಿಲ್ಡಿಂಗ್ ಒಳಗಡೆ ಸಾಯಿಬಾಬಾನ ಆರತಿ ನಡೀತದೆ, ನಾವು ಹೊರಗಡೆಯಿಂದ ನಿಂತು ನೋಡ್ತಾ ಇರೋ ಹಾಗೆ ಆಗ್ತಾಯಿತ್ತು. ಸೊ ನಾನು ಅದನ್ನು ಈ ಸಾಂಗ್ ಡೈಲಿ ನಾನು ತದ್ರೆ ನಮ್ಮ ಮನೇಲಿ ಹಾಕ್ತೀನಿ. ಸೊ ನನಗೂ ಖುಷಿಯಾಗಿ ನೋಡ್ತಾ ಇದ್ದೆ ಕಾಕಡ ಆರತಿನ. ಎಷ್ಟು ಲಕ್ಕಿ ಫೀಲ್ ಆಗುತ್ತಲ್ವ ದಟ್ ರಿಯಲ್ ಆರತಿ ನಡೆಯುವಂಥ ಪ್ಲೇಸಲ್ಲಿ ಅದೇ ಟೈಮಲ್ಲಿ ನಾವಲ್ಲಿ ನಿಂತ್ಕೊಂಡು ನೋಡ್ತಾ ಇರೋದು. ಹೇಳೋಕ್ಕಾಗಲ್ಲ, ಅಷ್ಟೊಂದು ಸಂತೃಪ್ತಿ ಫೀಲ್ ಆಗುತ್ತೆ. ನಾವಷ್ಟೇ ಅಲ್ಲಿದ್ದವರೆಲ್ಲರೂ ಒಂದೇ ಸಲ ಬಂದುಬಿಟ್ಟು ಕ್ರೌಡೆಲ್ಲ ಅಲ್ಲೇ ನಿಂತ್ಕೊಂಡು ಸಾಯಿಬಾಬಾನ ಆರತಿನ ಲೈವ್ ಆಗಿ ನೋಡ್ತಾ ಇರೋದು. ಮತ್ತು ನನಗೆ ಆರತಿ ಸೌಂಡ್ ಕೇಳೋಕ್ಕೂ ನಂಗೆ ಮತ್ತೆ
ನಮ್ಮ ಮನೇಲಿ ಮಾಡೋ ಪೂಜೆ, ಸಾಯಿಬಾಬನ ಲೈವಾಗಿ ಇಲ್ಲಿ ನೋಡ್ತಾ ಇರೋ ಪೂಜೆ ಎಲ್ಲ ನೆನೆಸ್ಕೊಂಡು ನಿಂತ್ಕೊಂಡೆ. ಹಾಗೆ ನನ್ನ ಮಗಳಿಗೂ ನನ್ನ ಗಂಡನಿಗೂ ಸಹಿತ ವೀಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸ್ದೆ. ಅದಾದಮೇಲೆ ನಾವು ನೆಕ್ಸ್ಟ್ ಪಿಜ್ಜಾ. ಸೊ ಬೋತಿದ್ದೀವಿ, ನಾವು ಏನು ತಿನ್ನಬೇಕು ಅಂತ ಗೊತ್ತಾಗಿಲ್ಲ. ಸಾಗರದಲ್ಲಿ ಏನು ಸಿಗಲ್ಲ ಅದನ್ನೇ ತಿನ್ನೋಣ ಅಂತ ಹೇಳ್ಕೊಂಡು ಪಿಜ್ಜಾ ಪಾರ್ಟಿ ಮಾಡಿಕೊಂಡು ಬಂದ್ವಿ. ಇನ್ನು ಅವತ್ತಿನ ದಿನ ಅಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು, ಸಾಯಿಬಾಬಂದು ಮತ್ತು ವೆಂಕಟೇಶ್ವರಂದು. ಸೊ ಮೇಲ್ಗಡೆ ಎಷ್ಟೊಂದು ಹಕ್ಕಿಗಳು ಹಾರ್ತಿದೆ ಅಂದರೆ ಎಲ್ಲದೂ ಸಹಿತ ಗೋಲ್ಡನ್ನಾಗಿ ಕಾಣಿಸ್ತಾ ಇದೆ. ನಾನು ಝೂಮ್ ಮಾಡಿ ತೋರಿಸ್ತೀನಿ, ವೇಟ್. ಪೂರ್ತಿ ಅಂದರೆ ಗುಂಪಾಗಿ ಹೋಗ್ತಾ ಇದೆ, ಅದೆಲ್ಲ ಗೋಲ್ಡನ್ ಥರ ಕಾಣಿಸ್ತಿದೆ. ಲಿಟ್ರಲಿ ಇಟ್ ವಾಸ್ ಅ ಮ್ಯಾಜಿಕ್ ಆನ್ ದ ಸ್ಕೈ. ಆ ಲೈಟಿಂಗ್ಸಿಗೋ ಏನೋ ಗೊತ್ತಿಲ್ಲ, ಕಲರೇ ಆಗಿದೆಯೋ, ಗೋಲ್ಡನ್ ಹಕ್ಕಿಗಳು ಅಷ್ಟೊಂದು ಶಿರಡಿ ಸಾಯಿಬಾಬನ ಮೇಲ್ಗಡೆ ಟೆಂಪಲ್ ಮೇಲ್ಗಡೆ ಹಾರಾಡ್ತಿದ್ದಾವೆ. ದ ಮ್ಯಾಜಿಕ್ ಆಫ್ ಯೂನಿವರ್ಸ್ ನೋಡಿದ್ವಿ ಅಂತ ಅನ್ಬೋದು. ಆ್ಯಂಡ್ ನೈಟ್ ಅಲ್ಲೇ ಬಂದು ಮಲ್ಕೊಂಡ್ವಿ ಕರ್ನಾಟಕ ಭವನದಲ್ಲೇ. ಆಲ್ರೆಡಿ ಅವರೆಲ್ಲರೂ 9:30 ಆಗಿತ್ತು ಬರೋ ತನಕ. ಸೊ ಬಂದು ಮಲ್ಕೊಂಡು ಅಲ್ಲೇ ಸ್ಟೇ ಮಾಡಿ ಬೆಳಗ್ಗೆ ಮತ್ತೆ ಟಿಫಿನಿಗೆ ಅಂತ ಹೋಗ್ತಾ ಇರೋದು. ಇಲ್ಲಿಂದ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ತುಳಜಾಪುರ ಮತ್ತು ದಾನಮನ್ ಗುಡ್ಡ ಹೋಗಬೇಕು ಅಂತ ಹೇಳ್ಕೊಂಡು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ 6:30, 7 o'clock ಹೊರಗಡೆ ಬಂದ್ವಿ. ಸೊ ಯಾರ್ಯಾರು ಈ ವ್ಲಾಗ್ ನೋಡ್ತಾ ಇರೋ ಕರ್ನಾಟಕ ಭವನದಲ್ಲಿ ಉಳ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಬಿಕಾಸ್ ಕ್ಲೀನ್ ಆ್ಯಂಡ್ ನೀಟ್ ಇರೋದಷ್ಟೇ ಅಲ್ಲದೆ ನಮಗೆ 3 ಬಂದವರಿಗೆಲ್ಲರಿಗೂ ಅಲ್ಲಿ ಊಟ ತಿಂಡಿ ಎಲ್ಲರಿಂದ ಬೆಳಗ್ಗೆ ಸಹಿತ ನಾವು ಇಲ್ಲೇ ಚೆಕ್ಔಟ್ ಮಾಡಿಬಿಟ್ಟು ತಿಂಡಿ ಇಲ್ಲೇ ತಿಂದ್ಕೊಂಡು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡೋಣ ತುಳಜಾಪುರಿಗೆ ಅಂತ ಹೇಳ್ಕೊಂಡು ಹೋಗ್ತಾ ಇರೋದು. ಸೊ ದಿಸ್ ಇಸ್ ಲುಕ್ ಆಫ್ ದ ಡೇ. ನಾನು ಟೆಂಪಲ್ ಅಂತ ಅಂದ್ಕೂಡಲೇ ಟೆಂಪಲಿಗೆ ತಕ್ಕಂಗೆ ಸ್ಯಾರಿ ಉಡಬೇಕು ಅಂತ ಮನಸ್ಸಿತ್ತು. ಸೊ ಹಾಗಾಗಿ ತುಂಬ ಕಂಫರ್ಟೇಬಲ್ ಆಗಿರೋವಂಥ ಒಂದು ಬನಾರಸಿ ಸ್ಯಾರಿಗೆ ಹಾಕ್ಕೊಂಡಿರೋದು. ಆ್ಯಂಡ್ ಅದಕ್ಕೆ ಮಿಕ್ಸ್ ಮ್ಯಾಚ್ ಬ್ಲೌಸೇ, ಇದು ಬೇರೆ ಸ್ಯಾರಿ ಬ್ಲೌಸು, ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಪರ್ಲ್ ಆಬ್ವಿಯಸ್ಲಿ ಸಿಂಪಲ್, ಕೀಪ್ ಇಟ್ ಸಿಂಪಲ್ ಅನ್ನೋಂಥ ಪರ್ಲ್ ನೆಕ್ಲೆಸ್ ಎಲ್ಲ ಕಡೆನೂ ವೇರ್ ಮಾಡಿದ್ದೀನಿ. ಬೇರೆ ಏನೂ ತಂದಿಲ್ಲ, ಒಂದೇ ಸೆಟ್ಟಲ್ಲೇ 3 ಟೆಂಪಲ್ನ ಇದು ಮಾಡ್ತಾ ಇರೋದು. ಸೊ ದಿಸ್ ವಾಸ್ ಮೈ ಲುಕ್ ಆಫ್ ದ ಡೇ. ಸೊ ಸಿಂಪಲ್ ಬನಾರಸ್ ಸ್ಯಾರಿ ಜೊತೆಗೆ ಒಂದು ಪಿಂಕ್ ಬ್ಲೌಸ್. ಇದು ಕರ್ನಾಟಕ ಭವನ. ಸೊ 2 ಕಡೆ ಇದೆ ಅವ್ರ ಬಿಲ್ಡಿಂಗು. ನಾವು ಉಳ್ಕೊಂಡಿರೋ ಬಿಲ್ಡಿಂಗ್ ಇದಾಗಿತ್ತು. ಸೊ ಇಲ್ಲೂ ಸಹಿತ ನಮಗೆ ಯಾವ್ದು ರೂಮ್ ಅಲಾಟ್ ಮಾಡ್ತಾರೆ ಅಲ್ಲಿ ನಾವು ತೊಗೋಬೋದು. ಫ್ಯಾಮಿಲಿ ರೂಮ್ ತೊಗೊಂಡ್ರಿಂದ 4 ಬೆಡ್ರೂಮ್ ಇರೋವಂಥ ರೂಮ್ ಸಿಕ್ಕಿತ್ತು. ಆ್ಯಂಡ್ ನಾನು ಹಿಂದಿನ ದಿನವೇ ನಾನು ಅನ್ನದಾನ ಕೊಟ್ಟಿದ್ದೆ, ಇವತ್ತಿನ ದಿನದ ಅನ್ನದಾನಕ್ಕೆ ಅಂತ ಕೊಟ್ಟಿದ್ದೆ. ಹಾಗಾಗಿ ಅವರು ಮಾರ್ನಿಂಗ್ ಊಟ ಮಾಡೋಕ್ಕಿಂತ ಮುಂಚೆ ಶಾಲ್ ಹಾಕಿಬಿಟ್ಟು ನಮ್ಮ ಹೆಸರು ಹೇಳಿ ಇವರು ಅನ್ನದಾನ ಕೊಟ್ಟಿದ್ದಾರೆ, ಇವ್ರಿಗೆ ಇನ್ನೂ ಜಾಸ್ತಿ ಅನ್ನದಾನ ಡೊನೇಷನ್ ಕೊಡೋ ಹಾಗೆ ಆಗಲಿ ಅಂತ ಹೇಳ್ಕೊಂಡು ಬೇಡ್ಕೊಂಡು ಅವರು ನಮಗೆ ಒಂದು ಅಪ್ರಿಷಿಯೇಷನ್ ಕೊಡ್ತಾರೆ ಶಾಲ್ ಹೊಚ್ಚಿಸ್ಬಿಟ್ಟು. ಸೊ ಯಾರು ಕರ್ನಾಟಕ ಭವನಕ್ಕೆ ಬರ್ತಿರೋ ಅಥವಾ ನೀವೇನಾದ್ರು ಶಿರ್ಡಿಯಲ್ಲಿ ಬಂದುಬಿಟ್ಟು ಡೊನೇಷನ್ ಮಾಡಬೇಕು ಅಂತಿದ್ರೆ ಒಂದು ದಿನದ್ದು ಡೊನೇಷನ್ ಊಟದ್ದು 1,500 ರೂಪೀಸ್ ಇದೆ. ಆ್ಯಂಡ್ 3,000 to 5,000 ತನಕ ನಿಮ್ಗೆ ಎಷ್ಟು ಬೇಕಾದ್ರೂ ಅಷ್ಟು ಕೊಡ್ಬೋದು. ಫುಲ್ ವರ್ಷದ್ದು ಕೊಡಬೇಕು ಅಂದರೆ 5,000 ತನಕನೂ ಇದೆ. ಸೊ ನಾನು ಇಲ್ಲಿ ಒಳ್ಳೆ ಪ್ಲೇಸಲ್ಲಿ ಊಟ 3 ಹೊತ್ತು ನಮಗೆ ಊಟ ಕೊಟ್ಟಿದೆ. ಅದಕ್ಕೆ ಹಾಗೇ ವಾಪಸ್ಸು ಕೊಡಬೇಕು ಅನ್ನೋದಿತ್ತು. ಆ್ಯಂಡ್ ನಮ್ಮ ಅತ್ತೆಯವ್ರಿಗೆ ಹುಷಾರಿಲ್ಲ, ಅವ್ರ ಹೆಸರಲ್ಲಿ ಚಂದ್ರಕಲಾ ಅನ್ನೋ ಹೆಸರಲ್ಲಿ ಅನ್ನದಾನ ಕೊಟ್ಬಿಟ್ಟು ನಾನು ಇವಾಗ ವಿ ಆರ್ ಸ್ಟಾರ್ಟಿಂಗ್ ಟು ದ ನೆಕ್ಸ್ಟ್ ಜರ್ನಿ. ನಾವು ತುಳಜಾಪುರ, ದಾನಮನ್ ಗುಡ್ಡ ಆ್ಯಂಡ್ ಮೋಸ್ಟ್ಲಿ ತುಂಬ ಜನ ನಾನು ಇಲ್ಕಲ್ ಸ್ಯಾರಿ ಹುಟ್ಟಾಗೆಲ್ಲ ಕೇಳ್ತಾ ಇರ್ತಾರೆ. ಸೊ ಇಲ್ಕಲ್ ಪ್ಲೇಸಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಮತ್ತೆ ಬರ್ತೀನಿ ಶಿರಡಿ, ಬರದೇ ಅಂತೂ ಇರಲ್ಲ. ಯಾವಾಗ ನಿನ್ನ ಕರೆಯೋಲೆ ಸಿಗುತ್ತೆ, ಯಾರ್ಯಾರು ಹೋಗ್ತಿರ್ತಾರೋ ಅವರೆಲ್ಲರ ಜೊತೆ ನನಗೆ ಆ ಟೈಮ್ ಇತ್ತು ಅಂತಂದರೆ ಪಟಕನೇ ಹಾರ್ಕೊಂಡು ಶಿರಡಿಗೆ ಬಂದೇ ಬರ್ತೀನಿ. ಸೊ ಬಾಯ್ ಶಿರಡಿ, ಐ ಲವ್ ಯು ಸಾಯಿಬಾಬಾ ಅಂತ ಹೇಳ್ಕೊಂಡು ನಮ್ಮ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಆಯಿತು. ಸೊ ನೆಕ್ಸ್ಟ್ ಜರ್ನಿ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಸೊ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.